ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಜನ್ಮದಿನ ಆಚರಣೆ. ಸಹಜವಾಗಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಮುಂದೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ವಿಷ್ಣು ಸಮಾಧಿಗೆ ಪೂಜೆ ಸಲ್ಲಿಸಲು ಅವಕಾಶವನ್ನ ಕೊಟ್ಟಿದ್ದಾರೆ ಪೊಲೀಸರು. ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಪೊಲೀಸರ ಜೊತೆ ವಿಷ್ಣುವರ್ಧನ್ ಫ್ಯಾನ್ಸ್ ಅವಾಗೆಲ್ಲ ಸ್ವಲ್ಪ ಮಾತಿನ ಚಕಮಕಿ ಆಗಿತ್ತು. ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೂರ್ತೀವಿ ಅಂತ ಫ್ಯಾನ್ಸ್ ಹೇಳಿದರು. 10 ಗುಂಟೆ ಜಾಗಕ್ಕೆ ಅಭಿಮಾನಿಗಳು ಹಣ ನೀಡ್ತೀವಿ, ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿ ಅಂತೆಲ್ಲ ಆಗ್ರಹ ಮಾಡಿದ್ದಾರೆ. ಬಟ್ ಸ್ಟುಡಿಯೋ ಗೇಟನ್ನು ಹಾಕ್ಕೊಂಡಿದ್ರು ಬಾಲಕೃಷ್ಣ ಅವ್ರ ಮಕ್ಕಳು. ಅದ್ರ ಓನರ್ ಬಾಲಕೃಷ್ಣ ಅವರು ಆ ಸ್ಟುಡಿಯೋದು. ಸೊ ಹಾಗಾಗಿ ಈಗ ಸದ್ಯಕ್ಕೇನೋ ಪರ್ಮಿಷನ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಟ್ಟಿದ್ದಾರಾ ಇಲ್ವಾ ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ ನೋಡಿ. ಈಗಾಗಲೇ ಅಲ್ಲಿ ಸಮಾಧಿಯೆಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ, ಹೂವಿನಿಂದ ಡೆಕೋರೇಟ್ ಮಾಡಿದ್ದಾರೆ. ಕೊನೆಗೂ ಅಭಿಮಾನಿಗಳ ಆಕ್ರೋಶಕ್ಕೆ ಮಣಿದು ಪೊಲೀಸರು ಒಬ್ಬೊಬ್ಬರಾಗಿ ಎಲ್ಲರನ್ನೂ ಕೂಡ ಒಳಗಡೆಗೆ ಬಿಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಸಮಾಧಿ ಮಾಡಿ ಇದು ಮಾಡಿದಾರಲ್ಲ ಸ್ಮಾರಕ, ಅಲ್ಲೋಗಿ ಅಂತ ಇವರು. ಆಮೇಲೆ ಕೋರ್ಟಿಂದ ಇವರು ಸ್ಟೇ ಕೂಡ ತಂದಿದ್ರು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಎಲ್ರಿಗೂ ಕೂಡ ಪರ್ಮಿಷನ್ ಇಟ್ಟಿದ್ದಾರೆ. ಒಬ್ಬೊಬ್ಬರಾಗಿ 1 ಅವರ್ ಇರ್ತಾರೆ ಎಲ್ಲರೂ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೋತೀನಿ. ರಾಘು, 10 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಒಳಗೆ ಬಿಡ್ತೀವಿ ಅಂತ ಪೊಲೀಸರು ಹೇಳಿದರು, ಆಮೇಲೆ ಮತ್ತೆ ಬಿಡಲ್ಲ ಅಂತಂದರು. ಈಗೇನೋ ಒಬ್ಬೊಬ್ಬರೇ ಒಳಗೆ ಹೋಗ್ತಾ ಇದ್ದಾರೆ. ಏನು ನಡೀತು ಅಸಲಿಯಲ್ಲಿ? ಅರವಿಂದ್, ಏನು ಸಂಘಟಕರು ಅಂದ್ರೆ ಇಲ್ಲಿ ಸಮಾಧಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಂತ ಸಂಘಟಕರು ಯಾರಿದ್ರು ಅವ್ರು ಯಾರನ್ನೂ ಕೂಡ ಒಳಗಡೆ ಬಿಡಬಾರ್ದು ಅಂತ ಹೇಳಿ ಇದರ ಮಾಲೀಕರು ಅಂದ್ರೆ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಏನಿದ್ರು ಅವರ ಕುಟುಂಬ ತಡೆಯಾಜ್ಞೆಯನ್ನ ತಂದಿತ್ತು. ಅದರ ಪ್ರಕಾರವಾಗಿ ಯಾರಿಗೂ ಸಹ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿನ ಪೊಲೀಸರು ಹೇಳಿದ್ರು. ಬಟ್ ಆದ್ರೆ ಜನ ಹೆಚ್ಚಾದಂತೆ, ಜೊತೆಗೆ ಇಲ್ಲಿ ಬರ್ತಾ ಇರುವಂತವರ ಸಂಖ್ಯೆ, ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದ ಮೇಲೆ ಆಕ್ರೋಶ ಗಲಾಟೆಗಳು ಶುರುವಾದವು. ಅದಾದ ಬಳಿಕ ಬಂದಂತವರೆಲ್ಲರನ್ನ ಕೂಡ ಒಳಕ್ಕೆ ಬಿಡಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಅಲ್ಲಿದ್ದಂತಹ ಅಂದ್ರೆ ಸಂಘಟಕರು ಯಾರಿದ್ರು, ಸಂಘಟನೆ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಘಟನೆಗಳೇನಿದ್ವು ಅವರ ಮುಖ್ಯಸ್ಥರನ್ನ, ಸಂಘಟಕರನ್ನ ಹೊರತುಪಡಿಸಿ ಅಭಿಮಾನಿಗಳನ್ನಷ್ಟೇ ಒಳಭಾಗಕ್ಕೆ ಈಗ ಬಿಟ್ಟು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಹೋಗಿ ಅವರ ಸಮಾಧಿಯ ದರ್ಶನವನ್ನ ಮಾಡಿ ವಾಪಸ್ ಬರುವಂತದ್ದನ್ನ ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಇನ್ನೊಂದಷ್ಟು ಜನ ಆಚೆಯ ನಿಂತು ಸರ್ಕಾರ ಮತ್ತು ಏನು ಇದರ ಮಾಲೀಕರಿದ್ದಾರೆ ಅವರ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸುವಂತದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಕೆಲವೊಬ್ಬರು ನನ್ನೊಟ್ಟಿಗಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈಗ ಆ ಸಂಘಟಕರನ್ನ ಒಳಗಡೆ ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ, ತಡೆಯಾಜ್ಞೆ ತಂದಿದ್ದಾರೆ ಅಂತ. ಏನಾಗಿದೆ ಸರ್ ಈಗ? ದುರಂತ ಸರ್ ಇದು. ವಿಷ್ಣುವರ್ಧನ್ ಅಂತ ಹೆಸರಿಗೆ ದುರಂತವಾಗಿ, ಅವರೇ ನಟರಲ್ವಾ, ಕರ್ನಾಟಕದ ಆಸ್ತಿ ಸರ್ ಅವರು. ನಾವು ಫಿಲಮ್ ಚೇಂಬರ್ ಮುಂದಾಗಡೆ ಪ್ರತಿಭಟನೆ ಮಾಡಿದ್ವಿ, CMಗೆ ಮನವಿ ಕೊಟ್ವಿ, ಇವತ್ತು ಕುತ್ಕೊಂಡು ಮಾತಾಡೋದಕ್ಕೂ ಬಗೆಹರಿಸಿ ಅಂತಲೂ ಹೇಳಿದ್ವಿ. ಇದೆಲ್ಲ ಕುತಂತ್ರವಾಗಿ ಅಭಿಮಾನಿಗಳಿಗೆ ನಿರಾಸೆ ತೋರಿಸೋದಕ್ಕೆ ಇವತ್ತು ನಡೀತಾ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಊರಿಂದ ಬರ್ತಾ ಇದ್ದಾರೆ, ರಾತ್ರಿಯಿಂದ ಬರ್ತಾ ಇದ್ದಾರೆ. ಈ ಥರ ಒಂಥರ ದೌರ್ಜನ್ಯ ಮಾಡಿದ್ರೆ ಇದು ದೌರ್ಜನ್ಯ. ಒಬ್ಬ ಕರ್ನಾಟಕದ ನಟನಿಗೆ ಈ ಥರ ದೌರ್ಜನ್ಯ ಮಾಡೋದು ಯಾವ ರೀತಿ ನ್ಯಾಯ ಅಂತ ಸರ್ಕಾರಕ್ಕೆ ಕೇಳಬೇಕು. ಸರ್ಕಾರಕ್ಕೆ ಕಣ್ಣಿಲ್ವಾ? ಯಾಕಂದರೆ ವಿಷ್ಣುವರ್ಧನ್ ಒಬ್ಬರು ಕರ್ನಾಟಕಕ್ಕೆ ಒಬ್ಬರು ಆಸ್ತಿ ಅಲ್ವಾ? 3 ಜನ, ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಇವರೆಲ್ಲ ಎಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈ ಥರ ನಟರ, ಈಗಿರೋವಂಥ ನಟರ ಇವ್ರನ್ನೆಲ್ಲ ಅವರವರ ಭಾವಗಳನ್ನ ಅಳವಡಿಸ್ಕೊಂಡಿರೋರು ಅಭಿಮಾನಿಗಳು, ಕರ್ನಾಟಕದ ಜನಗಳು. ಒಬ್ಬರು ಒಂದು ಬಟ್ಟೆ ಹಾಕಿದ್ರೆ ಆ ಬಟ್ಟೆನ ಧರಿಸೋವಂಥ ವಿಷ್ಣುವರ್ಧನ್ ಅಭಿಮಾನಿಗಳು. ಅವರು ಅಣ್ಣವ್ರು ಹೆಂಗೆ ನಡ್ಕೊತಾರೆ ಆ ಥರ ಜೀವನದಲ್ಲಿ ನಡ್ಕೊಳ್ಳೋ ಅಂಥ ಅಣ್ಣವರು ಎಲ್ಲ ಅಭಿಮಾನಿಗಳು. ಇವತ್ತು ದುರಂತ ಅಂತಂದರೆ ಇದು